ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕೇರಳದ ಅಯ್ಯಪ್ಪ ದೇಗುಲದಲ್ಲಿ 4.5 ಕೆಜಿ ಚಿನ್ನಾಭರಣವನ್ನ ಕದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕಕ್ಕೆ ಲಿಂಕ್ ಹೇಗೆ ಸಿಕ್ತು ಅನ್ನೋದ್ರ ಡೀಟೇಲ್ಸ್ ಅನ್ನ ನೀವು ಈಗಾಗಲೇ ಹಿಂದಿನ ಅನೇಕ ಬುಲೆಟಿನ್ಗಳಲ್ಲಿ ನೋಡಿದ್ದೀರಾ. ಒಂದು, ಈ ಗೋವರ್ಧನ್ ಅನ್ನುವಂತಹ ಜ್ಯುವೆಲರಿ ಮಾಲೀಕ, ರೋದಮ್ ಜ್ಯುವೆಲರ್ಸ್ನ ಜ್ಯುವೆಲರಿ ಮಾಲೀಕನ್ನ ಅರೆಸ್ಟ್ ಮಾಡಲಾಯಿತು. ಇತ್ತೀಚೆಗಷ್ಟೇ ನಡೆದಂತಹ ಬೆಳವಣಿಗೆ ಆಗಿದ್ದು. ಈಗ ಮತ್ತೆ ಬಳ್ಳಾರಿಗೆ ಕೇರಳದ SIT ಟೀಮ್ ಬಂದಿರೋದ್ರ ಬಗ್ಗೆ ಮಾಹಿತಿ ಸಿಗ್ತಿದೆ. ಪ್ರಕರಣದಲ್ಲಿ ಗೋವರ್ಧನ್ ಅನ್ನ ಕೇರಳದ SIT ಟೀಮ್ ಬಂಧಿಸಿದೆ. ಗೋವರ್ಧನ್ ಒಡೆತನದ ರೋದಮ್ ಜ್ಯುವೆಲರಿಯಲ್ಲಿ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಗೋವರ್ಧನ್ ಹೇಳಿಕೆ ಆಧಾರದ ಮೇಲೆ ಸರ್ಚ್ ಆಪರೇಷನ್ ನಡೀತಾ ಇದೆ. ಚಿನ್ನದ ಅಂಗಡಿಯಲ್ಲಿ ಕ್ಲೋಸ್ ಡೋರ್ ತಪಾಸಣೆಗೆ SIT ಅಧಿಕಾರಿಗಳು ಇಳಿದಿದ್ದಾರೆ. 4.5 ಕೆಜಿ ಚಿನ್ನವನ್ನ ಕೇರಳದಿಂದ ವಯಾ ಬೆಂಗಳೂರು ವಯಾ ಬಳ್ಳಾರಿ ಟ್ರಾನ್ಸ್ಪೋರ್ಟ್ ಮಾಡಲಾಗಿತ್ತು. ಇಲ್ಲಿ ಚಿನ್ನವನ್ನ ಕರಗಿಸೋ ಕೆಲಸ, ಮಾರಾಟ ಮಾಡೋ ಕೆಲಸವನ್ನೆಲ್ಲ ಆರೋಪಿ ಉನ್ನಿಕೃಷ್ಣನ್ ಮಾಡಿರ್ತಾನೆ. ಅವನು ಕೊಟ್ಟ ಆಧಾರದ ಮೇಲೆ ಮತ್ತು ತನಿಖೆಗಿಳಿದಂತಹ SIT ಟೀಮ್ಗೆ ಅನೇಕ ವಿಚಾರಗಳು ಗೊತ್ತಾಗಿರುತ್ತೆ. ಸೊ ಗೋವರ್ಧನನ್ನ ಈ ಪ್ರಕರಣದಲ್ಲಿ ಆತನ ಪಾತ್ರದ ಬಗ್ಗೆ ಡೀಟೇಲ್ಡ್ ಮಾಹಿತಿ ಸಿಕ್ಕ ಬೆನ್ನಲ್ಲೇ ಅರೆಸ್ಟ್ ಮಾಡಿರ್ತಾರೆ. ಹಿಂದೆ ಕೂಡ SIT ಟೀಮ್ ಇದೇ ಬಳ್ಳಾರಿಯ ರೋದಮ್ ಜ್ಯುವೆಲರ್ಸ್ಗೆ ಬಂದು ತನಿಖೆಯನ್ನು ನಡೆಸಿರುತ್ತೆ, ಶೋಧ ಕಾರ್ಯವನ್ನು ನಡೆಸಿರುತ್ತೆ. ಈಗ ವಾಪಸ್ ಮತ್ತೆ ಶೋಧ ಕಾರ್ಯ ಅಂತ ಹೇಳಿದ್ರೆ ಇನ್ನೂ ಯಾವುದಾದ್ರೂ ಕ್ರೂಷಿಯಲ್ ಲೀಡ್ಗೋಸ್ಕರ ಬಂದಿದ್ದಾರಾ ಅನ್ನೋದು ತಿಳಿದು ಬರಬೇಕಾಗಿದೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಅಮರೇಶ್. ನಮಗೆ ನೆನಪಿರೋ ಹಾಗೆ ಈ ಹಿಂದೆ ಕೂಡ ರೋದಮ್ ಜ್ಯುವೆಲರ್ಸ್ನಲ್ಲಿ SIT ಅಧಿಕಾರಿಗಳು ಆಪರೇಷನ್ ನಡೆಸಿದ್ರು, ಸರ್ಚ್ ಆಪರೇಷನ್ನು. ಈ ಸಲ ನಡೆಸ್ತಾ ಇರುವಂತಹ ಸರ್ಚ್ ಆಪರೇಷನ್ ಎಷ್ಟು ವಿಭಿನ್ನವಾಗಿದೆ? ಯಾವ ಕಾರಣಕ್ಕೆ ಈ ಸಲ ಶೋಧ ಕಾರ್ಯ ಅನ್ನೋದು ಗೊತ್ತಾಗಿದೆಯಾ? ಖಂಡಿತ ಮಮತಾ, ಅಕ್ಟೋಬರ್ 24ನೇ ತಾರೀಕಿನಂದು ಕೂಡ ಕೇರಳದ SIT ಅಧಿಕಾರಿಗಳು ಬಳ್ಳಾರಿಯ ರೋದಮ್ ಜ್ಯುವೆಲರಿ ಶಾಪ್ನ ಮೇಲೆ ದಾಳಿಯನ್ನು ಮಾಡಿದ್ರು. ದಾಳಿ ಮಾಡಿ ಒಟ್ಟು ರೋದಮ್ ಜ್ಯುವೆಲರಿ ಮಾಲೀಕ ಗೋವರ್ಧನ್ ಅವರು ಪ್ರಮುಖ ಆರೋಪಿ ಉನ್ನಿಕೃಷ್ಣನ್ ಅವರಿಂದ ಖರೀದಿ ಮಾಡಿದ್ದಂಥ ಒಟ್ಟು 475 ಗ್ರಾಮ್ ಚಿನ್ನವನ್ನು ಕೂಡ ವಶಕ್ಕೆ ಪಡೆದುಕೊಂಡೋಗಿದ್ರು. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಚಾರಣೆಯನ್ನು ಮಾಡಲಾಗಿತ್ತು. ಅದಾದಮೇಲೆ ರೋದಮ್ ಜ್ಯುವೆಲರಿ ಶಾಪ್ನ ಮಾಲೀಕ ಗೋವರ್ಧನ್ ಅವರನ್ನು ಕೂಡ ಕೇರಳದ SIT ತಂಡ ವಶಕ್ಕೆ ಪಡೆದುಕೊಂಡಿತ್ತು, ಬಂಧನವನ್ನು ಕೂಡ ಮಾಡಿತ್ತು. ಅದಾದಮೇಲೆ ಅವರು ವಿಚಾರಣೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಒಂದಿಷ್ಟು ಇಂಟು ಸಿಕ್ಕಿದೆ ಅನಿಸುತ್ತೆ ಮಮತಾ. ಅದೇ ಒಂದು ಮಾಹಿತಿಗಳನ್ನ ಮುಂದಿಟ್ಕೊಂಡು ಇದೀಗ ಮತ್ತೊಂದು ಬಾರಿ ಇದೀಗ ಅದೇ ಅಂದರೆ ಅಕ್ಟೋಬರ್ 24ರ ನಂತರದಲ್ಲಿ ಮತ್ತೆ ಡಿಸೆಂಬರ್ 24ನೇ ತಾರೀಕಿನಂದು ಮತ್ತೆ ಇದೀಗ ಕೇರಳದ SIT ತಂಡ ಬಳ್ಳಾರಿಯ ರೋದಮ್ ಜ್ಯುವೆಲರಿ ಶಾಪ್ಗೆ ದಾಳಿ ಮಾಡಿರುವಂಥದ್ದು. ನಾನೀಗ ಇದೇ ರೋದಮ್ ಜ್ಯುವೆಲರಿ ಶಾಪ್ನ ಮುಂಭಾಗದಲ್ಲಿ ಇದ್ದೀನಿ ಮಮತಾ. ಈಗಾಗಲೇ ಒಟ್ಟು 5 ಜನ ಕೇರಳದ SIT ತಂಡದ ಅಧಿಕಾರಿಗಳ ತಂಡ ಏನಿದೆ ಅದು ಈಗಾಗಲೇ ಒಳಗಡೆನೆ ಬೀಡ್ ಬಿಟ್ಟಿರುವಂಥದ್ದು. ಅಂದರೆ ಒಟ್ಟು ಡೋರನ್ನು ಕ್ಲೋಸ್ ಮಾಡಿಕೊಂಡು ಸಂಪೂರ್ಣ ಗೇಟನ್ನು ಡೋರ್ ಕ್ಲೋಸ್ ಮಾಡಿ ಮುಂದಿಟ್ಕೊಂಡು ಒಂದಿಷ್ಟು ಮಾಹಿತಿಗಳನ್ನ ಕಲೆ ಆಗ್ತಾ ಇದ್ದಾರೆ, ವಿಚಾರಣೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಯಾರು ಗೋವರ್ಧನ್ ಅವರ ಬಂಧನದ ನಂತರದಲ್ಲಿ ವಿಚಾರಣೆ ಮಾಡಲಾಗಿತ್ತು, ಆ ಒಂದು ವಿಚಾರಣೆ ಸಂದರ್ಭದಲ್ಲಿ ಒಂದಿಷ್ಟು ವಿಷಯಗಳು ಕೂಡ ಅವರು ಬಾಯಿ ಬಿಟ್ಟಿದ್ರು ಅಂತ ಕಾಣಿಸುತ್ತೆ. ಅದೇ ಒಂದು ವಿಷಯಗಳನ್ನ ಮುಂದಿಟ್ಕೊಂಡು ಇದೀಗ ಕೆಲಸಗಾರರಿಂದಲೂ ಕೂಡ ಮಾಹಿತಿಯನ್ನ ಕಲೆ ಹಾಕುವಂಥದ್ದು, ಮತ್ತೊಂದು ಕಡೆಗೆ ದಾಖಲೆಗಳನ್ನ ಪರಿಶೀಲಿಸುವಂತಹ ಕೆಲಸವನ್ನ ಇದೀಗ ಕೇರಳದ SIT ತಂಡ ಮಾಡ್ತಾ ಇದೆ. ಒಂದು ಮಾಹಿತಿಯ ಪ್ರಕಾರ ಈಗಾಗಲೇ ಉನ್ನಿಕೃಷ್ಣನ್ ಅವರಿಂದ ಏನು ಒಟ್ಟು 475 ಗ್ರಾಮ್ ಚಿನ್ನವನ್ನ ಗೋವರ್ಧನ್ ಅವರು ಖರೀದಿ ಮಾಡಿದ್ರು, ಅದನ್ನ ಈಗಾಗಲೇ ವಶಪಡಿಸಿಕೊಳ್ಳಲಾಗಿದೆ. ಅದರ ಹೊರತಾಗಿಯೂ ಸಹಿತ ಇನ್ನು ಹೆಚ್ಚಿನ ಪ್ರಮಾಣದ ಚಿನ್ನವನ್ನು ಏನಾದರೂ ಖರೀದಿ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ತನಿಖೆ ನಡೀತಾ ಇದೆನಾ ಅಥವಾ ಆ ರೀತಿಯಲ್ಲಿ ಏನಾದರೂ ಗೋವರ್ಧನ್ ಅವರ ವಿಚಾರಣೆ ವೇಳೆ ಬಾಯ್ಬಿಟ್ಟಿದ್ರ ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಹೀಗಾಗಿ ಏನು ಒಟ್ಟು ಈಗಾಗಲೇ ಗೋವರ್ಧನ್ ಅವರ ಬಂಧನದ ನಂತರದಲ್ಲಿ ವಿಚಾರಣೆಯನ್ನು ಮಾಡಲಾಗಿತ್ತು. ಆ ಒಂದು ವಿಚಾರಣೆಯ ಪ್ರಮುಖ ಅಂಶಗಳನ್ನ ಮುಂದಿಟ್ಕೊಂಡು ಮತ್ತೆ ಇವತ್ತು ಬೆಳ್ಳಂಬೆಳಿಗ್ಗೆ ದಾಳಿಯನ್ನು ಮಾಡೋದ್ರ ಮೂಲಕ SIT ಅಧಿಕಾರಿಗಳ ತಂಡ ಇದೀಗ ಒಂದಿಷ್ಟು ಡೋರನ್ನು ಕ್ಲೋಸ್ ಮಾಡಿಕೊಂಡು ಸಿಬ್ಬಂದಿಗಳಂದ್ರೆ ಕೆಲಸಕ್ಕೆ ಒಂದು 10ಕ್ಕೂ ಹೆಚ್ಚು ಜನ ಕೆಲಸಗಾರರ ಒಳಗಡೆನೆ ಕುಳ್ಳಿಸ್ಕೊಂಡು ಇದೀಗ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ ಅಂತ. ಅಂದ್ರೆ ಪ್ರಮುಖವಾಗಿ ಗೋವರ್ಧನ್ ಅವರು ಬಾಯ್ಬಿಟ್ಟಿರ್ತಕ್ಕಂಥ ಪ್ರಮುಖ ವಿಚಾರಗಳನ್ನ ಮುಂದಿಟ್ಕೊಂಡೇ ಇದೀಗ SIT ಅಧಿಕಾರಿಗಳ ತಂಡ ವಿಚಾರಣೆ ನಡೆಸ್ತಾ ಇದೆ ಅನ್ನುವಂತ ಒಂದಿಷ್ಟು ಮಾಹಿತಿಗಳು ಗೊತ್ತಾಗ್ತಾ ಇದ್ದಾವೆ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಅಮರೇಶ್. ಕದ್ದ ಚಿನ್ನದ ವಹಿವಾಟು ಹೇಗೆ ನಡೀತು ಒಂದು, ಆಮೇಲೆ ಎರಡನೇದಾಗಿ 4.5 ಕೆಜಿ ಚಿನ್ನ ಮಾತ್ರ ಇಲ್ಲಿತ್ತ ಅಥವಾ ಬೇರೆ ಬೇರೆ ಕಡೆಯಿಂದ ಕೂಡ ಈತ ಕಳ್ಳತನದ ಮಾಲ್ಗಳನ್ನು ಖರೀದಿ ಮಾಡ್ತಾ ಇದ್ನ ಅನ್ನೋ ವಿಚಾರ ಕೂಡ ತಿಳಿದು ಬರಬೇಕಾಗಿದೆ. ಹೀಗಾಗಿ ಕದ್ದ ಮಾಲ್ ಸಮೇತ ಗೋವರ್ಧನ್, ಆರೋಪಿ ಗೋವರ್ಧನ್ ಸಮೇತ SIT ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಆಮೇಲೆ ಕ್ಲೋಸ್ಡ್ ಡೋರ್ ಸರ್ಚ್ ಆಪರೇಷನ್ಗಳು ಕಂಟಿನ್ಯೂ ಆಗ್ತಾ ಇದೆ. ಮತ್ತು ಈ ವಹಿವಾಟುಗಳೆಲ್ಲ ಯಾವ ರೀತಿ ನಡೀತಾ ಇತ್ತು, ಇದೇನಾದರೂ ಬ್ಲ್ಯಾಕ್ ಮನಿ ದಂಧೆಗೆ ಕೂಡ ಇದು ಪೂರಕವಾಗಿತ್ತ, ನೆಟ್ವರ್ಕ್ ಎಲ್ಲಿಂದ ಎಲ್ಲಿಗೆ ಇದು ಕನ್ವರ್ಟ್ ಆಗ್ತಾ ಇತ್ತು, ಸೇಲ್ ಆಗ್ತಾ ಇತ್ತು ಅನ್ನುವಂತಹ ವಿಚಾರಗಳು ಕೂಡ ನೋಡ್ತಾ ಇದ್ದಾರೆ. ಸದ್ಯಕ್ಕಂತೂ ಒಂದು ಕುತೂಹಲ ಇದೆ, ಬಳ್ಳಾರಿಗೆ ಆಗಮಿಸಿರುವಂತಹ ಕೇರಳದ SIT ಟೀಮ್ ಏನು ಮಾಡುತ್ತೆ ಅಂತ.